ನಮಸ್ಕಾರ. ಎನ್ಆರ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶನಿವಾರ. ಓದುತ್ತಿರುವವರು ಮಧುರಾ ಮಂಜುನಾಥ್. ಸುದ್ದಿಗಳ ವಿವರ. ಭಾರತ ದೇಶವು ಕೇವಲ ಭಾರತದ ಕಲ್ಯಾಣ ಮಾತ್ರ ಬಯಸುವುದಿಲ್ಲ, ಇಡೀ ವಿಶ್ವದ ಕಲ್ಯಾಣ ಬಯಸುತ್ತದೆ ಎಂದು ಮಲ್ಪೆಯ ಪ್ರಖರವಾಗ್ಮಿ ಪ್ರಕಾಶ್ ಮಲ್ಪೆ ತಿಳಿಸಿದರು. ಅವರು ಗುರುವಾರ ರಾತ್ರಿ ಕುದುರೆಗುಂಡಿಯಲ್ಲಿ ಹರಿಹರಪುರ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಕುದುರೆಗುಂಡಿ ಸನಾತನ ಹಿಂದೂ ಸಮಾಜ ಪರಿಷತ್ ನೇತೃತ್ವದಲ್ಲಿ ದತ್ತ ಜಯಂತಿ ಹಿನ್ನೆಲೆಯಲ್ಲಿ ನಡೆದ ಹಿಂದೂ ಸಂಗಮ ಹಾಗೂ ಶ್ರೀ ಕ್ಷೇತ್ರ ಕಪಿಲತೀರ್ಥದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದರು. ಅಮೆರಿಕದಿಂದ ಹಿಡಿದು ಶ್ರೀಲಂಕಾದವರೆಗೆ ಇಡೀ ಪ್ರಪಂಚದ ಎಲ್ಲ ಕಡೆ ಹಿಂದೂ ದೇವಾಲಯ, ಹಿಂದೂ ಸಂಸ್ಕೃತಿ ನೆಲೆಸಿದೆ. ಜಪಾನ್ನಲ್ಲೂ ಸಾವಿರಾರು ಹಿಂದೂ ಮಠ ಮಂದಿರಗಳಿವೆ. ಜರ್ಮನರು ವೇದಗಳಿಗೆ ಭಾಷ್ಯ ಬರೆದಿದ್ದರು. ಅಮೆರಿಕ ದೇಶದಲ್ಲಿ ರೆಡ್ ಇಂಡಿಯನ್ ಎಂಬ ಹಿಂದೂ ಜನಾಂಗದವರು ಬಹಳ ವರ್ಷಗಳ ಹಿಂದೆ ವಾಸ ಮಾಡುತ್ತಿದ್ದರು. ಜೂನ್ 1ರಂದು ವಿಶ್ವದ 160 ದೇಶಗಳಲ್ಲಿ ಯೋಗ ದಿನ ಆಚರಿಸಲಾಗುತ್ತಿದೆ. ಡಿಸೆಂಬರ್ 21ರಂದು ವಿಶ್ವ ಧ್ಯಾನ ದಿನ ಆಚರಿಸಲು ಜಗತ್ತು ಒಪ್ಪಿದೆ ಎಂದರು. ಮುಖ್ಯ ಅತಿಥಿಯಾಗಿದ್ದ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಕೆಪಿ ಸುರೇಶ್ ಕುಮಾರ್ ಮಾತನಾಡಿ, 12ನೇ ಶತಮಾನದಿಂದ 17ನೇ ಶತಮಾನದವರೆಗೆ ಅಯೋಧ್ಯೆ, ಕಾಶಿ, ಮಥುರಾವನ್ನು ಕಳೆದುಕೊಂಡಿದ್ದೆವು. ಧರ್ಮಕ್ಕೆ ಚ್ಯುತಿ ಬಂದಾಗ ಅಧರ್ಮದ ವಿರುದ್ಧ ಹೋರಾಟ ಮಾಡಿ ಧರ್ಮ ಸ್ಥಾಪನೆಗಾಗಿ ಶ್ರೀಕೃಷ್ಣ ಸಹಾಯಕ್ಕೆ ಬರುತ್ತಾನೆ. ನಮ್ಮ ದೇಶ, ನಮ್ಮ ಧರ್ಮ ಉಳಿಸಲು ಕ್ರಿಯಾಶೀಲ ಯುವಶಕ್ತಿ ಎದ್ದೇಳಬೇಕಾಗಿದೆ ಎಂದು ಕರೆ ನೀಡಿದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸೀತೂರು ಯಕ್ಷಸಿರಿ ರಾಜ್ಯ ಪ್ರಶಸ್ತಿ ವಿಜೇತ ಅನಂತ ಪದ್ಮನಾಭ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಮಲ್ಪೆ ಪ್ರಕಾಶ್, ಸೀತೂರು ಅನಂತ ಪದ್ಮನಾಭ ಹಾಗೂ ಕಡೆಗದ್ದೆ ಚಕ್ರಪಾಣಿ ಅವರನ್ನು ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಕಪಿಲೇಶ್ವರ ಸೇವಾ ಸಮಿತಿ ಅಧ್ಯಕ್ಷ ಕೆಕೆ ಶಿವರಾಜ್, ಹಿಂದೂ ಕಾರ್ಯಕರ್ತ ಪ್ರಮೋದ್ ಕಾಮತ್, ಸನಾತನ ಹಿಂದೂ ಸಮಾಜ ಪರಿಷತ್ ಜಿಲ್ಲಾ ಸಹ ಸಂಚಾಲಕ ಚೇತನ್ ಕುಮಾರ್, ಜಮೀನ್ದಾರ್ ಕಡೆಗದ್ದೆ ಚಕ್ರಪಾಣಿ ಉಪಸ್ಥಿತರಿದ್ದರು. ರಂಗಿಣಿ ಪ್ರಾರ್ಥಿಸಿದರು. ಅರವಿಂದ ಸೋಮಯಾಜಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜನಾರ್ದನ್ ಕಾರ್ಯಕ್ರಮ ನಿರೂಪಿಸಿದರು. ಎಎಸ್ ವೆಂಕಟರಮಣ ವಂದಿಸಿದರು. ನಂತರ ಕುದುರೆಗುಂಡಿಯಿಂದ ಕಪಿಲಾ ತೀರ್ಥದವರೆಗೆ ಮೆರವಣಿಗೆ, ದೀಪೋತ್ಸವ ನಡೆಯಿತು. ಅದನ್ನ ಇವತ್ತು ಬಾಲಿ ಅಂತ ಕರೀತಾರೆ. ಯಾಕೆ ಬಾಲಿ ಅಂತ ಕರೆಯುವುದು ಅಂತಂದ್ರೆ ಇಂಗ್ಲಿಷ್ ನಲ್ಲಿ BALI ಅಂತ ಕರೆದ್ರೆ ಬಲಿನೂ ಆಗುತ್ತೆ, ಬಾಲಿನೂ ಆಗುತ್ತೆ. ಅದು ಬಲಿದ್ವೀಪ ಅಂತ, ಬಲಿಯ ನೆನಪಿಗೋಸ್ಕರ ಇರುವಂತದ್ದು. ಆ ಬಲಿದ್ವೀಪದಲ್ಲಿ ಒಂದು ಆಕಾಶವಾಣಿ. ಮಲೆನಾಡು ಭಾಗದಲ್ಲಿ ಕಳೆದ 2 ದಿನದಿಂದಲೂ ಮೋಡದ ವಾತಾವರಣ ಮುಂದುವರೆದಿದ್ದು, ತಾಲೂಕಿನಾದ್ಯಂತ ಸಾವಿರಾರು ಎಕರೆ ಭತ್ತದ ಗದ್ದೆ ಕೊಯ್ಲು ಮಾಡಿದ ರೈತರಿಗೆ ಚಿಂತೆ ಹೆಚ್ಚಾಗಿದೆ. ಕಳೆದ 15 ದಿನದಿಂದಲೂ ಆಗಾಗ್ಗೆ ಮೋಡ, ತುಂತುರು ಹನಿ ಬೀಳುವುದು ನಡೆಯುತ್ತಲೇ ಇದೆ. 2 ದಿನ ಬಿಸಿಲು ಬಂದರೆ ಮತ್ತೆ ಚಂಡಮಾರುತ ಎದ್ದು ಮೋಡ ಬರುತ್ತಿದೆ. ಪದೇ ಪದೇ ಮೋಡ, ಮಳೆ ಬರಬಹುದು ಎಂಬ ಭೀತಿಯಿಂದ ರೈತರು ಗದ್ದೆ ಕೊಯ್ಲನ್ನು ಮುಂದೂಡುತ್ತಲೇ ಬಂದಿದ್ದರು. ತಾಲೂಕಿನಲ್ಲಿ ಅಂದಾಜು 1950 ಹೆಕ್ಟೇರ್ ಭತ್ತದ ಗದ್ದೆಗಳಿವೆ. ಈಗಾಗಲೇ ಕಸಬಾ ಹೋಬಳಿಯಲ್ಲಿ ಅಂದಾಜು 60% ಗದ್ದೆ ಕೊಯ್ಲು ಮುಗಿದಿದೆ. ಬಾಳೆಹೊನ್ನೂರು ಹೋಬಳಿಯಲ್ಲಿ 50% ಗದ್ದೆ ಕೊಯ್ಲು ಮುಕ್ತಾಯವಾಗಿದೆ. ಉಳಿದ ಸಾವಿರಾರು ಎಕರೆ ಭತ್ತದ ಗದ್ದೆ ಪ್ರದೇಶದಲ್ಲಿ ಭತ್ತದ ಪೈರು ಹಣ್ಣಾಗಿ ಕಟಾವಿಗೆ ಬಂದಿದೆ. ಕಸಬಾ ಹೋಬಳಿಯ ಮುತ್ತಿನಕೊಪ್ಪ, ಶೆಟ್ಟಿನಕೊಪ್ಪ, ಮೆಣಸೂರು, ಗುಬ್ಬಿಗ, ಸೀತೂರು, ಕಾನೂರು, ಬಾಳೆ, ಹೊನ್ನೆಕುಡಿಗೆ ಗ್ರಾಮ ಪಂಚಾಯಿತಿಯ ವಿವಿಧ ಗ್ರಾಮಗಳಲ್ಲಿ ಈಗ ಬಿರುಸಿನಿಂದ ಗದ್ದೆ ಕಟಾವು ನಡೆದಿದೆ. ಆದರೆ ಮೋಡದ ವಾತಾವರಣ ಮುಂದುವರಿಯುತ್ತಿರುವುದರಿಂದ ಕೆಲವು ರೈತರು ಗದ್ದೆ ಕೊಯ್ಲು ನಿಲ್ಲಿಸಿದ್ದಾರೆ. ಕೆಲವು ರೈತರು ಕಟಾವು ಮುಂದುವರಿಸಿದ್ದಾರೆ. ಮಳೆ ಬಂದರೆ ಗದ್ದೆ ಕೊಯ್ಲು ಮಾಡಿದ ರೈತರಿಗೆ ತುಂಬಾ ನಷ್ಟವಾಗುತ್ತದೆ. ಭತ್ತ ಕಪ್ಪಾಗುತ್ತದೆ, ಹುಲ್ಲು ಕೊಳೆತು ಹೋಗುತ್ತದೆ. ಕಳೆದ ಜೂನ್ ತಿಂಗಳಿನಿಂದಲೂ ಕಷ್ಟಪಟ್ಟು ಸಾವಿರಾರು ರೂಪಾಯಿ ಸಾಲ ಮಾಡಿ ಗದ್ದೆ ಬೇಸಾಯ ಮಾಡಿದ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎಂಬಂತಾಗುತ್ತಿದೆ. ನರಸಿಂಹರಾಜಪುರ ಪಟ್ಟಣದ ಬಸ್ ನಿಲ್ದಾಣ ಸಮೀಪ ಇರುವ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಶುಕ್ರವಾರ ಮಾರುತಿ ಹೋಮ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಪುರೋಹಿತರಾದ ಮುರಳಿ ಜೋಯ್ಸ್ ಹಾಗೂ ವೇದಬ್ರಹ್ಮ VS ಕೃಷ್ಣಭಟ್ ನೇತೃತ್ವದಲ್ಲಿ ಆಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಮಾರುತಿ ಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ನಡೆಯಿತು. ಈ ಶ್ರೀ ಆಂಜನೇಯನಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸಂಜೆ ಮಹಿಳೆಯರಿಂದ ಭಜನೆ ಕಾರ್ಯಕ್ರಮ, ರಾತ್ರಿ ದೀಪಾರಾಧನೆ, ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಈ ಸಂದರ್ಭದಲ್ಲಿ ಪೇಟೆ ಆಂಜನೇಯ ದೇವಸ್ಥಾನ ಸಮಿತಿ ಅಧ್ಯಕ್ಷ BS ಆಶೀಶ್ ಕುಮಾರ್, ಕಾರ್ಯದರ್ಶಿ YS ರವಿ, ಸಮಿತಿಯ ನಿಕಟಪೂರ್ವ ಅಧ್ಯಕ್ಷ HS ಕೃಷ್ಣಮೂರ್ತಿ ಹಾಗೂ ನೂರಾರು ಭಕ್ತರು ಪಾಲ್ಗೊಂಡಿದ್ದರು. ವಂದನೆಗಳು.